ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಹೇಗಿದ್ದೀರಿ ಎಲ್ಲರೂ? ಸೊ ಫ್ರೆಂಡ್ಸ್, ನಾನು ನಿಮಗೆ ಸ್ವಲ್ಪ ದಿವಸದಿಂದ ಹೇಳಿದ್ನಲ್ಲ. ನಾನು ಸ್ವಲ್ಪ ದಿನ ಊರಿಗೆ ಹೋಗಿದ್ದೆ ಅಂಥೇಳಿ, ಕಲಬುರಗಿಗೆ, ಅಂದರೆ ಗುಲ್ಬರ್ಗ ಅಂತೀವಿ ನಾವು. ಗುಲ್ಬರ್ಗಕ್ಕೆ ಹೋಗಿದ್ನಲ್ಲ ನಾನು. ಸೊ ಎಲ್ಲಿ ಯಾಕೆ ಹೋಗಿದ್ದು ಅಂಥೇಳಿ ನೀವು ವಿಡಿಯೋ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತಾ. ಆಮೇಲೆ ನಾನು ಊರಿಗೆ ಹೋಗಿದ್ದು ಬೆಳಗ್ಗೆ 4:15 ಇಲ್ಲಿಂದ ಬಿಟ್ಟಿದ್ದೆ. ನಾನು 8-8:30 ಅನ್ನಷ್ಟೇ ನಾನು ಮನೆಗಿದ್ದೆ. ಸೊ ಇಲ್ಲಿಂದ ಹೋಗೋಕೆ ನಮಗೆ 4 to 5 hours ಜರ್ನಿ. ಸೊ ಇದು ಗುಲ್ಬರ್ಗದ ಸೂಪರ್ ಮಾರ್ಕೆಟ್ ಫ್ರೆಂಡ್ಸ್. ಇದು ಆ ದಿನವೇ ನಾನು ಶಾಪಿಂಗ್ ಹೋಗಿದ್ವಿ. ಅದೇ ದಿವಸ ಫ್ರೆಶ್ ಆಗಿ 11-11:30 ನಾವು ಮಾರ್ಕೆಟ್ ಬಂದೀವಿ. ಇಲ್ಲಿ ಸೂಪರ್ ಮಾರ್ಕೆಟ್ ಗುಲ್ಬರ್ಗದಂದು. ಸೊ ಇದು ದೇವಾನಂದ್ ಶೋರೂಮು. ಇಲ್ಲಿ ರೇಷ್ಮೆ ಸೀರೆಗಳು ಭಾಳ ಫೇಮಸ್ಸು. ಮದುವೆ ಸೀರೆಗಳಿಗೆಲ್ಲ ಭಾಳ ಫೇಮಸ್ಸು. ಸೊ ಇದು ರೇಷ್ಮೆ ಸೀರೆ ಏನಾದ್ರು ತೊಗೋಬೇಕಾದ್ರೆ ಹೆಚ್ಚು ಇಲ್ಲಿಂದೇ ನಾವು ಪರ್ಚೇಸ್ ಮಾಡ್ತೀವಿ. ಸೊ ಇವತ್ತು ಹಾಗೆ ನಾವು ಸ್ವಲ್ಪ ಬೇರೆ ಥರನೂ ಆಮೇಲೆ ರೇಷ್ಮೆ ಸೀರೆ ಎಲ್ಲ ನೋಡಿದ್ರಾಯ್ತು ಅಂತ ಬಂದಿದ್ವಿ. ಸೊ ಇಲ್ಲಿ ನಾನು ನಮ್ಮ ಅತ್ತಿಗೆ ಬಂದೀವಿ. ಸೊ ಇಲ್ಲಿ ಫಸ್ಟ್ ನಾವು ಸೀರೆ ಶಾಪಿಂಗ್ ಮಾಡಕತ್ತಿದ್ವಿ. ಸೊ ಫಂಕ್ಷನ್ ನಾಳೆ ಇತ್ತು. ಸೊ ಹಿಂದಿನ ದಿವ್ಸದ ನಾವು ಈ ಥರದ್ದು ಕೆಲವೊಂದು ಶಾಪಿಂಗ್ ಮಾಡಕತ್ತಿದ್ದೆ. ಯಾಕಂದರೆ ನಾನು ಊರಿಗೂ ಲೇಟಾಗಿ ಹೋಗಿದ್ದೆ. 1-2 ದಿವಸ ಮುಂಚೆನೇ ಬಾ ಅಂದಿದ್ರು. ಸೊ ನಾನು ಹೋಗೋಕ್ಕಾಗಲಿಲ್ಲ. ಸೊ ಇಲ್ಲಿ ನಾವು ಸೀರೆಗಳನ್ನ ನೋಡಕತ್ತಿದ್ವಿ, ಯಾವ್ಯಾವ ಸೀರೆಗಳು ಬಂದಾವ ಅಂಥೇಳಿ. ಸೊ ಅವರು ಒಂದಾದ್ಮೇಲೆ ಒಂದು ತೋರಿಸ್ತಾಯಿದ್ರು. ಕೆಲವೊಂದು ಇಷ್ಟ ಆಗ್ತಿರ್ಲಿಲ್ಲ, ಕೆಲವೊಂದು ಇಷ್ಟ ಆಗಿದ್ರದ ಕಲರ್ ಸಿಗಲಿಲ್ಲ. ಇದ್ದಿದ್ದ ಕಲರೇ ಇದ್ವು. ಸೊ ಹಾಗೆ ನಾವು ನೋಡಿದ್ವಿ. ಒಟ್ಟು ನಾವು ಟೋಟಲ್ ಇಲ್ಲಿ 3 ಸೀರೆ ತೊಗೊಂಡ್ವಿ. ಒಂದು ನಾನು ನಮ್ಮ ಅಮ್ಮಗೆ ತೊಗೊಂಡೆ. ನಮ್ಮ ಅತ್ತಿಗೆಗೆ ಸೀರೆ ನಾನು ನಿಮ್ಗೆ ದೀಪಾವಳಿ ಟೈಮಿಗೆ ಪರ್ಚೇಸ್ ಮಾಡಿದ ವಿಡಿಯೋನಾಗ ಶೇರ್ ಮಾಡಿದ್ನಲ್ಲ, ಒಂದು ಗಿಫ್ಟಿಗೆ ಕೊಡ್ತೀನಂತ. ಸೊ ನಾನು ಅಲ್ಲೇ ಪರ್ಚೇಸ್ ಮಾಡಿದ್ದೆ ಒಂದು ಇವ್ರ ಸಲುವಾಗಿ. ಅದೇ ಸೀರೆ ನಾನು ಇವತ್ತು ಅವ್ರಿಗೆ ತೋರಿಸಿದ್ದೆ ಬೆಳಗ್ಗೆ. ಸೊ ಅದ್ರಾಗೊಂದು ಚಾಯ್ಸ್ ಮಾಡ್ಕೊಂಡಾರ ಅವರು. ಆಮೇಲೆ ಸೊ ಇದೆಲ್ಲೋ ಸೀರೆ ಇಷ್ಟ ಆಗಿತ್ತು ನಮ್ಗೆ. ಬಟ್ ಇದು ಕಲರ್ ಬೇಡಾಗಿತ್ತು ನಮಗೆ, ಇದ್ರಾಗ ಬೇರೆ ಕಲರ್ ಬೇಕಾಗಿತ್ತು, ಇದು ಸಿಗಲಿಲ್ಲ. ಆಮೇಲೆ ಅವ್ರದ್ದು ನಮ್ಮ ಅತ್ತಿಗೆದು ತಾಯಿನೂ ಒಂದು ಸೀರೆ ತೊಗೊ ಅಂತ ಹೇಳಿದ್ರಂತ ಅವ್ರಿಗೆ ಇಲ್ಲೇ. ಹಾಗಾಗಿ ತೊಗೊಳಿಕ್ಕೆ ಬಂದಿದ್ವಿ. ಆಮೇಲೆ ನಾನು ನಮ್ಮ ಮಮ್ಮಿಗೆ ಒಂದು ತೊಗೋಬೇಕಿತ್ತು. ಆಮೇಲೆ ಇವರು ನನಗೊಂದು ಕೊಡಿಸಿದ್ರು. ಸೊ ಒಟ್ಟು ಇಷ್ಟು ಸೀರೆಗಳು ಪರ್ಚೇಸ್ ನಾವಿಲ್ಲಿ ಮಾಡಿದ್ವಿ. ಸೊ ಯಾವ್ಯಾವ ಸೀರೆ ತೊಗೊಂಡ್ವಿ ಅಂಥೇಳಿ ನಾನು ನಿಮಗೆ ಇಲ್ಲೇ ತೋರಿಸ್ಬಿಡ್ತೀನಿ. ಸೊ ಇದು ಆನಿಯನ್ ಕಲರು, ಇದು ಯೆಲ್ಲೋ ಕಲರ್ನಾಗ ನಾವು ನೋಡಕತ್ತಿದ್ವಿ. ಸೊ ಇದ್ರನಾಗ ನಮ್ಗೆ ಇಷ್ಟ ಆಗ್ತಿತ್ತು, ಬಟ್ ಕಲರ್ಸೇ ನಮ್ಗೆ ಸಿಗಲಿಲ್ಲ ಇದ್ರನಾಗ. ಸೊ ಇವಾಗೆಲ್ಲ ಸ್ವಲ್ಪ ಬನಾರಸಿ ಇದ್ರೊಳಗೆ ಮೆತ್ತಗೆ ಸಿಲ್ಕ್ ಭಾಳ ಚಂದ ಬಂದಿದ್ವು. ಸೊ ಏನೇನು ಇಷ್ಟ ಆಗಿದ್ವು ಸ್ವಲ್ಪ ಓಪನ್ ಮಾಡಿ ತೋರ್ಸಕತ್ತಿದ್ರು ನಮ್ಗೆ. ಸೊ ರೇಟ್ ಅಂದರೆ ಒಂದು ಸ್ವಲ್ಪ ನಮ್ಗೆ ಇಲ್ಲಿ ಕಾಸ್ಟ್ಲಿನೇ ಅನ್ನಿಸ್ತದ. ಬಟ್ ಬಟ್ಟೆ ಚೆನ್ನಾಗಿರುತ್ತಾ, ಲೆಂತ್ ವೈಸು ಚೆನ್ನಾಗಿರುತ್ತಾ, ಎಲ್ಲೂ ಶಾರ್ಟ್ ಇರೋಂಗಿಲ್ಲ. ಹಾಗಾಗಿ ಇಲ್ಲೇ ನಾವು ಜಾಸ್ತಿ ಇದು ಮಾಡಿದ್ವಿ. ಸೊ ಫ್ರೆಂಡ್ಸ್, ಇದ್ರೊಳಗೆ ನೋಡ್ರಿ ಅವರಿಗೆ ಇಷ್ಟ ಆಗತ್ತಿದ್ವು ಅನ್ನಿಸ್ತದೆ. ಇದನ್ನೇ ನೋಡಿದ್ವಿ ನಾವು. ಇದು ಬಟ್ಟೆ ಚೆನ್ನಾಗಿತ್ತು, ಮೆತ್ತಗೆ. ಆಮೇಲೆ ನಾವು ಹೆಂಗೆ ಫೋಲ್ಡ್ ಮಾಡ್ತೀವಿ ಹಂಗೆ ಫೋಲ್ಡ್ ಆಗ್ತಿದ್ವು. ಸೊ ಈ ಥರದ್ದು ಒಂದು ಇರಲಿಲ್ಲ ತೊಗೋಬೇಕು ಅಂಥೇಳಿ. ಆ್ಯಕ್ಚುಲಿ ಅವ್ರ ಹತ್ರ ಇತ್ತು, ಬಟ್ ಅವ್ರು ಇದೇ ಥರ ಇಷ್ಟಪಟ್ಟು ತೊಗೊಂಡ್ರಪ್ಪ. ನಂಗೆ ಗೊತ್ತಾಗಲಿಲ್ಲ. ಮನೆಗೆ ಹೋದ್ಮೇಲೆ ತೋರಿಸಿದ್ರು. ಆ ಥರ ಮನೆಗೆ ಒಂದು ಇದ್ದಿದ್ದು ಸೀರೆ. ಸೊ ಇದ್ರನಾಗ ಅವ್ರು ಯಾವ ಕಲರ್ ತೊಗೊಂಡ್ರು ಅಂತ ತೋರಿಸ್ತೀನಿ ಫ್ರೆಂಡ್ಸ್ ನಾನು ನಿಮಗಿಲ್ಲಿ. ಸೊ ಇದ್ರದ್ದಾಗಿದ್ದೇ ಕಲರ್ ನಾವು ಇವಾಗ ಚಾಯ್ಸ್ ಮಾಡಕತ್ತೀವಿ. ಸೊ ಇದು ಅವರೇ ಚಾಯ್ಸ್ ಮಾಡಕತ್ತಾರ. ಸೊ ಇವು ರೆಡ್ ಸೀರೆಗಳೆಲ್ಲ ಭಾಳ ಚಂದ ಇದ್ವು. ಇವು ಮೆತ್ತಗೆ ಒಂದೊಂದು ಸಣ್ಣ ಫಂಕ್ಷನ್ಸಿಗೆಲ್ಲ ನಾವು ಹಾಕ್ಕೊಂಡು ಇದು ಮಾಡ್ಬೋದು. ಇವು 1800ಲಿಂದ 2200ವರೆಗೂ ರೇಟ್ ಸ್ವಲ್ಪ ಡಿಫ್ರೆನ್ಸ್ನಾಗಿದ್ವು. ಒಂದೊಂದು ಸೀರೆದು ಒಂದೊಂದು ರೇಟ್ ಇದ್ವು. ಸೊ ಅವ್ರ ಹತ್ರ ಯಾವ ಕಲರ್ ಇಲ್ಲ ಅದನ್ನು ನೋಡಿ ತೊಗೋಬೇಕಂತ ಇದು ಮಾಡಕತ್ತಿದ್ರು. ಸೊ ಫೈನಲಿ ಫ್ರೆಂಡ್ಸ್, ಇದ್ರನಾಗ ಯಾವ ಸೀರೆ ತೊಗೊಂಡ್ವಿ ಅಂದ್ರೆ ಇದು ಕಲರು ಚೆನ್ನಾಗೇ ಇತ್ತು.
One, one, two, three. Three. One, two, three. ಸೊ ಫೈನಲಿ ಫ್ರೆಂಡ್ಸ್ ಇವೆರಡು ಸೀರೆ ನಾವು ಪರ್ಚೇಸ್ ಮಾಡಿದ್ವಿ. ಸೊ ಭಾಳಷ್ಟು ನೋಡಿದ್ಮೇಲೆ ಇವೆರಡು ಸೀರೆ ಅವರು ಗ್ರೀನ್ ಪಿಂಕ್ ತೊಗೊಂಡ್ರು. ನಾನು ಇದು ಒಂದು ಸ್ವಲ್ಪ ಆನಿಯನ್ ಪ್ಲಸ್ ಗ್ರೀನ್ ನಮ್ಮ ಮಮ್ಮಿಗೆ ನಾನು ತೊಗೊಂಡೆ. ಸೊ ಇದು ಎರಡು ಸೀರೆ ನಾವಿಲ್ಲಿ ಪರ್ಚೇಸ್ ಮಾಡಿದ್ವಿ. ಇನ್ನೊಂದು ಸೀರೆ ಇಲ್ಲಿ ಮೇಲೆ ಬಂದಿದ್ವಿ ನಾವು. ಮೇಲೆ ಸ್ಪೆಷಲಿ ಮದುವೆಗಳಿಗೆ ಮತ್ತು ರೇಷ್ಮೆ ಸೀರೆಗಳಿದ್ವು. ನೋಡ್ಬೋದು ನೀವು ಎಷ್ಟು ಜನ ಇದ್ದಾರಂತ. ಸೊ ಇವರೆಲ್ಲರೂ ಮದುವೆ ಮಗಳ ಜೊತೆಗೆ ಬಂದಿದ್ದರು. ಎಲ್ಲನೂ ವೇರ್ ಮಾಡಿ ನೋಡಕತ್ತಿದ್ರು. ಭಾಳ ರಶ್ ಇತ್ತು ಅವತ್ತು. ಸೊ ಭಾಳ ಮದುವೆ ಗಿರಾಕಿಗಳಿದ್ವು. ನೋಡ್ಬೋದು ನೀವು. ಇದು ಮೇಲೆ ಭಾಳ ದೊಡ್ಡದು ಕ್ಯಾಟಗಿರೀಸ್ ವೈಸ್ ವೆರೈಟಿ ಅಂದರೆ ವೆರೈಟೀಸ್ ಇದ್ವು. ಸೊ ಇಲ್ಲಿನೂ ನಾವು ಒಂದು ಸೀರೆ ತೊಗೊಂಡ್ವಿ. ಅದು ಸೀರೆ ಇಲ್ಲಿ ನಾನು ಶೂಟ್ ಮಾಡಿ ನೋಡ್ತೀನಿ. ಸೊ ಇದರಲ್ಲೂ ಕೆಲವೊಂದು ಕಲರ್ಸ್ ನೋಡಿದ್ವಿ. ಸೊ ಈ ಸೀರೆನ ನಾನು ತೊಗೊಂಡೆ ನೋಡ್ರಿ. ಇದು ಗ್ರೀನು, ಇದು ಪ್ಯಾರೆಟ್ ಗ್ರೀನು ಪ್ಲಸ್ ಬ್ಲೂ. ಸೊ ಈ ಕಲರ್ ಕಾಂಬಿನೇಷನ್ ಇರಲಿಲ್ಲ ನನ್ನ ಕಡೆ. ಈ ಪ್ಯಾಟರ್ನಾಗ ಇತ್ತು, ಬಟ್ ಈ ಥರ ಕಲರ್ಸ್ನಾಗ ಇರಲಿ ನೋಡೋಣ. ಸಾಫ್ಟ್ ಮಲೈ ಸಿಲ್ಕ್ ಟೈಪ್ ಮೆತ್ತಗೈತೆ. ಸೊ ಇದ್ರ ಮೇಲೆ 5,000 ಒಳಗೆ ಹೊರಗೆ ಈ ಒಂದು ಸೀರೆನ ನಾನು ಪರ್ಚೇಸ್ ಮಾಡಿದೆ. ನಾನು ಯಾವಾಗಾರ ಸೀರೆ ಕಲೆಕ್ಷನ್ಸ್ ವೀಡಿಯೋ ಮಾಡಿದಾಗ ನಾನು ಈ ಸೀರೆನ ತೋರಿಸ್ತೀನಿ. ಈ ಒಂದು ಸೀರೆನ ನಾನು ತೊಗೊಂಡೆ. ನಂಗೆ ಯಾಕೆ ಇಷ್ಟು ಕಾಸ್ಟ್ಲಿ ಸೀರೆ ಕೊಡಿಸಿದ್ರು ಅಂತಂದರೆ, ನಾನು ಎಷ್ಟು ದಿನ ಆಯಿತು ಯಾವಾಗಾರು ಸೀರೆ ಕೊಡ್ತೀನಿ ಅಂತ ಬೇಡ ಅಂತ ಹೋಗ್ಬಿಡ್ತಿದ್ದೆ. ಸೊ ಎಲ್ಲ ಸೀರೆ ಸೇರಿಸಿ ಒಂದೇ ಸತಿ ನಾನು ತೊಗೋತೀನಿ ಅಂತೇಳಿ ಮಗಂದು ಜವಳ ಕಾರ್ಯಕ್ರಮ ಇಲ್ಲೇನು ಮಾಂಸ ಹಿಂಸ ನಡೆಯೋಂಗಿಲ್ಲ. ಏನಿದ್ರು ಮಾಲ್ದಿ ಪ್ಲಸ್ ಅನ್ನ ಸ್ವೀಟೇ ನಡೆಯುತ್ತಿಲ್ಲಿ. ಸೊ ಹಾಗಾಗಿ ಇಲ್ಲೆಲ್ಲ ಕೆಳಗೆಲ್ಲ ಅಡುಗೆ ಮಾಡಿಕೊಂಡು ಒಂದು ರೂಮ್ ವೈಸ್ ಇರ್ತಾವಲ್ಲಿ. ಸೊ ರೂಮ್ನ ಅಂದರೆ ಒಂದೊಂದು ರೂಮ್ನಾಗ ಒಬ್ರೊಬ್ರು ಇದ್ದು ಅಡುಗೆ ಮಾಡಿಕೊಂಡು ಊಟ ಗೀಟ ಮಾಡಿಸ್ಕೊಂಡು ಸಾಯಂಕಾಲ ಮತ್ತೆ ಹೋಗಿರ್ತಾರೆ. ಸೊ ಈ ಥರ ನಾವು ಆ ದಿನ ಸೊ ಏನೇನು ದೇವ್ರು ಮಾಡ್ಬೇಕಾದ್ರೆ ಏನೆಲ್ಲ ಅವಶ್ಯಕತೆ ಇತ್ತು ಅದನ್ನೆಲ್ಲ ರೆಡಿ ಮಾಡ್ಕೊಂಡಿದ್ರು. ಅದನ್ನೆಲ್ಲ ತೊಗೊಂಡು ಸೊ ನೋಡ್ಬೋದು ನಾವಿಲ್ಲಿ. ಇದು ಗುಡ್ಡದ ಮೇಲಿದೆ. ಈಗ ಇವಾಗ ನಾವು ಗುಡ್ಡ ಏರ್ತಾ ಹೊಂಟೀವಿ. ಸೊ ಇವರೆಲ್ಲ ನಮ್ಮ ಪಪ್ಪ, ಇವರು ವೈಟ್ ಶರ್ಟ್ನವ್ರು ಇಲ್ಲಿ, ಆಮೇಲೆ ಇವ್ರು ನಮ್ಮ ಅಣ್ಣ, ಇವ್ರು ನಮ್ಮ ಚಿಕ್ಕಪ್ಪ. ಸೊ ಎಲ್ಲರೂ ಹಿಂಗೆ ಹೊಂಟಿದ್ವಿ ಎಲ್ಲರೂ. ಅಲ್ಲಿ ನಮ್ಮಮ್ಮ ವೈಟ್ ಸೀರೆ ಆಗಿದಾರಲ್ಲ, ಇವ್ರು ನಮ್ಮಮ್ಮ, ಇವ್ರು ನಮ್ಮ ಅತ್ತಿಗೆ. ಸೊ ಇದನ್ನು ನಾವು ಮೇಲೆ ಇರ್ತಾ ಗುಡ್ಡದ ಮೇಲಿದೆ ಇದು. ಸೊ ಇಲ್ಲಿಂದ ನಾವು ಹೋದ್ವಿ ಮೇಲೆ. ಭಾಳ ರಶ್ಶು, ಭಾಳ ಗದ್ಲಿ ಫ್ರೆಂಡ್ಸ್ ಇಲ್ಲಿ. ಆ ದಿನ ಭಾಳ ಅಂದರೆ ಭಾಳ ಜನರ ಕಾರ್ಯಕ್ರಮ ಇತ್ತು. ಅಲ್ಲಿ ಒಬ್ಬರು ಸಿಕ್ಕರೆ ಒಬ್ಬರು ಸಿಗಲಿಲ್ಲ. ಎಷ್ಟೊತ್ತನ ಈ ಒಂದು ಹಲ್ಗಿ ಬಾರ್ಸೋರು ಅಂತಾರೆ, ಆ ಹಲ್ಗಿ ಬಾರ್ಸೋರು ಸಲ ವೇಟ್ ಮಾಡಿದ್ವಿ. ಮೇಲೆ ಹೋದ್ಮೇಲೆ ಜವಳ ತೆಗಿಯೋಂಥವ್ರು ಭಾಳ ಬ್ಯುಸಿ ಇದ್ದರು. ಅವ್ರನ್ನೂ ಬೇರೆ ಬೇರೆ ಕಡೆ ತೆಗಿಯಕತ್ತಿದ್ರು. ಸೊ ಅವ್ರಿಗೆ ಹಿಂಗೆ ಅಂದ್ರೆ ಭಾಳ ಬ್ಯುಸಿ ಇದ್ದಿದ್ದರಿಂದ ಒಬ್ಬರಾದ್ಮೇಲೆ ಒಬ್ರು ಕಾಯ್ಕೊತಾನೆ ನೋಡಕತ್ತಿದ್ವಿ. ಸೊ ನಾನು, ನನ್ನ ಮಗಳು, ಸೊ ಎರಡು ಇಲ್ಲಿ ನೋಡ್ಬೋದು. ಒಂದು ಹೋಗಲಿಕ್ಕೆ ಒಂದು ಬರಲಿಕ್ಕೆ 2 ದಾರಿಗಳನ್ನು ಮಾಡ್ಯಾರ. ಭಾಳ ಅಂದರೆ ಭಾಳ ಹಳೆಯ ದೇವಸ್ಥಾನ ಫ್ರೆಂಡ್ಸ್. ಇದು ಭಾಳ ಅಂದರೆ ಭಾಳ ನಾವೆಲ್ಲ ಸಣ್ಣವರಿದ್ದಾಗ ಇದು ನಮ್ಮ ಮಮ್ಮಿಯವ್ರ ಮನೆ ದೇವರಲ್ಲ. ಸೊ ನಾವು ಬರ್ತಿದ್ವಿ. ಅವಾಗೆಲ್ಲ ಇಲ್ಲಿ ಹೀಗೆಲ್ಲ ಇರಲಿಲ್ಲ. ಸುಮ್ಮನೆ ಸ್ಟೆಪ್ಸ್ ವೈಸ್ ಅಷ್ಟೇ ಇದ್ವು. ಸೊ ಭಾಳ ಇಂಪ್ರೂವ್ಮೆಂಟ್ ಮಾಡ್ಯಾರ. ಇಲ್ಲೆಲ್ಲ ಗಿರ್ಲ್ ಹಾಕ್ಸ್ಯಾರ, ಮೇಲೆ ಶೆಡ್ ಹಾಕ್ಸ್ಯಾರ. ಇಲ್ಲಾಂದರೆ ಬಿಸಿಲಿಗೆ ಇಷ್ಟು ಕಾಯ್ತಿದ್ವು. ಇದ್ರ ಮೇಲೆ ನಡೆಯೋದು ಭಾಳ ಕಷ್ಟ ಆಗ್ತಿತ್ತು. ನಮ್ಮ ಕಡೆ ಬಿಸಿಲು ಸ್ವಲ್ಪ ಜಾಸ್ತಿ ಅಲ್ಲ, ಹಾಗಾಗಿ. ಸೊ ಇದು ಹಿಂಗೆ ಸ್ಟೆಪ್ಸ್ ಇರ್ತಾ ಮೇಲೆ ಬಂದ್ವಿ. ಭಾಳ ಸ್ಟೆಪ್ಸ್ ಇದಾವಿಲ್ಲಿ. ಅಂದರೆ ಭಾಳ ತೀರಾ ಕಡಿಮೆನಿಲ್ಲ, ತೀರಾ ಅತಿ ಸ್ಟೆಪ್ಸ್ ಇಲ್ಲ. ಸೊ ಈ ಥರ ಭಾಳ ಹಳೆಯದು ಪೂರ ಕಲ್ಲಿಂದನೇ ಕಟ್ಟಿರೋ ಅಂಥದ್ದು. ಆಮೇಲೆ ಪ್ಯೂರ್ ವೆಜ್ ಮುಸ್ಲಿಂ ದೇವರಿದು. ರಾಣೇಶ್ಪುರ ದರ್ಗಾ ಅಂತಾರೆ. ಯಾರು ಗುಲ್ಬರ್ಗ ಸೈಡ್ ಇದ್ದವರು ಇದನ್ನು ನೋಡಿರ್ತಾರೆ, ಗೊತ್ತಿರ್ತದೆ ಅವರಿಗೆ. ಸೊ ಪ್ಯೂರ್ ವೆಜ್ಜು. ಇಲ್ಲಿ ನಾನ್ ವೆಜ್ ತಿಂದು ಯಾರೂ ಬರಲ್ಲ. ನಾನ್ ವೆಜ್ನ ಇಲ್ಲಿ ಯಾರೂ ಮಾಡೋಂಗಿಲ್ಲ. ಸೊ ಒಂದು ಹಿಂದೂ ದೇವರ ಥರನೂ ಇಲ್ಲಿ ಇದು ಮಾಡ್ತಾರೆ.
ಸೊ ಭಾಳ ಜನನೂ ಕರೆಸಿರಲಿಲ್ಲ, ಭಾಳ ಜನರಿಗೂ ಹೇಳಿರಲಿಲ್ಲ. ಯಾಕಂದರೆ ಕರೋನಾ ಟೈಮ್ ಬೇರೆ ಅಲ್ಲ. ಹಾಗಾಗಿ ಸೊ ಜಾಸ್ತಿ ಜನ ಯಾರೂ ಇಲ್ಲ. ಒಂದು ಎಲ್ಲ ಜನ ಸೇರಿಸಿದ್ರು, ಎಲ್ಲ ಗಂಡು ಮಕ್ಕಳು ಮನೆಯವರು ಹೊರಗಿನವ್ರು ಏನು ಸೇರಿಸಿದ್ರು ಒಂದು 40-50 ಜನ ಅಷ್ಟು ಇದ್ದಿದ್ವಿ ಆ ದಿನ. ಸೊ ನಮ್ಮ ಅಣ್ಣಗೂ ಅಷ್ಟು ಇಷ್ಟ ಆಗಲ್ಲ. ಸೊ ಇದೇ ನೋಡ್ರಿ ನಮ್ಮ ಅಣ್ಣನ ಮಗಲ್ಲಿ ಎತ್ಕೊಂಡು ನಿಂತಾರಲ್ಲ, ಸೊ ಇವಂದೇ ಜವಳ ಕಾರ್ಯಕ್ರಮ ಇದಾವೆ ಇಲ್ಲಿ. ಸೊ ಅವ್ನು ಭಾಳ ಕ್ಯೂರಿಯಾಸಿಟಿಯಿಂದ ಏನೇನೋ ನೋಡ್ಕೊಂಡು ನಿಂತದ. ಭಾಳ ರಶ್ ಇತ್ತು ಆ ದಿನ. ಭಾಳ ಜನ ಅಂದ್ರೆ ಜನ ಕಾಣುತ್ತಿದ್ರು. ಸೊ ಇದು ಮೇನ್ ಒಂದು ತಲೆಬಾಗ್ಲು ಅಂತಾರಲ್ಲ, ಇದು ದಾಟಿದ ಮೇಲೇ ಇಲ್ಲಿ ಈ ಒಂದು ಗೇಟ್, ಇಲ್ಲಿ ದಾಟಿದ ಮೇಲೇ ಇಲ್ಲಿ. ಸೊ ಇದು ಕಾಣ್ಲಿಕ್ಕತ್ತದಲ್ಲ, ಇದು ಮೇನ್ ದೇವಸ್ಥಾನದ ಫ್ರೆಂಡ್ಸ್. ಭಾಳ ರಶ್ ಇತ್ತು ಅಂತ ಹೇಳಿದ್ನಲ್ಲ. ಸೊ ಇಲ್ಲಿ ಇವರೆಲ್ಲ ಏನು ಮಾಡಿದ್ರು ಅಂದರೆ, ಇದು ಪ್ಲೇಟ್ನಾಗ ಹಿಡ್ಕೊಂಡಾರಲ್ಲ ಅವ್ರು ನಮ್ಮ ಕಾಕ, ಇವರು ಅದನ್ನು ಈ ನಮ್ಮ ಅಣ್ಣ ಹಿಡ್ಕೊಂಡನಲ್ಲ, ಇದು ಬ್ಲೂ ಪ್ಲಾಸ್ಟಿಕ್ ಬ್ಯಾಗು, ಇದರಲ್ಲಿ ಹೂವಿನ ಒಂದು ಗಲೀಪು ಅಂತಾರೆ, ಅದು ಬಟ್ಟೆ ಗಲೀಪು. ಸೊ ಏನು ದೇವ್ರು ಮಾಡಬೇಕಾದ್ರೂ ದೇವರಿಗೆ ಹೂವಿನ ಗಲೀಪು ಮತ್ತು ಬಟ್ಟೆ ಗಲೀಪನ್ನು ಹಚ್ಚಿರೆ ಇಲ್ಲಿ ಜವಳ ತೆಗೆಯೋದಾಗಿರ್ಬೋದು ಅಥವಾ ಬೇರೆ ಏನಾರು ಬೇಡಿಕೆ ಇದ್ದರೆ ಮಾಡೋದಾಗಿರ್ಬೋದು, ಅದನ್ನು ಮಾಡ್ತಾರೆ. ಸೊ ಮೇನ್ ದೇವ್ರು ಮಾಡೋದಂದ್ರೆ ಇಲ್ಲಿ ಇದನ್ನೇ. ಯಾವುದೇ ರೀತಿಯಾದಂಥ ಕುರಿ ಮಾಂಸ ಹಿಂಸ ನಡೆಯಲ್ಲ. ಬರೀ ಮಾಲ್ದಿ ಮಾಡ್ತಾರೆ, ಸ್ವೀಟು ಮಾಲ್ದಿ, ಬಗ ರೈಸು, ಚಪಾತಿ, ಸ್ವೀಟ್ ಏನು ಬೇಕು ಅದನ್ನು ಮಾಡಿಕೊಂಡು ಇಲ್ಲಿ ನೈವೇದ್ಯ ನಡೆಯೋದು ಮಾಲ್ದಿನೇ. ಇನ್ನು ಹೊರಗಡೆನ ಊಟ ಮಾಡಿಸ್ಲಿಕ್ಕೆ ಇದನ್ನೆಲ್ಲನೂ ಇದು ಮಾಡ್ಕೊಂಡಿದ್ವಿ. ಸೊ ಇಲ್ಲಿ ಎಲ್ಲರೂ ದೇವ್ರನ್ನೆಲ್ಲ ನಾವು ಸುತ್ತಾಕೊಂಡು ಬಂದ್ವಿ. 2 ರೌಂಡು ಸುತ್ತಾಕೊಂಬಂದು ಸ್ವಲ್ಪ ಕಾಯಿನೆಲ್ಲ ಒಡಿಸ್ತಾಯಿದ್ರು. ಸೊ ಎಲ್ಲರೂ ಕಾಯೆಲ್ಲ ಒಡ್ಸ್ಕೊಂಬಂದು ನಮಸ್ಕಾರ ಮಾಡ್ಕೊಂಡು ಕೂತಿದ್ರು. ಇಲ್ಲಿ ಹೆಣ್ಮಕ್ಳು ಕೆಳಗಡೆ ಇರ್ತಾರೆ, ಹೆಣ್ಮಕ್ಳು ಮೇಲೆ ಈ ಏನು ದೇವ್ರಿದ್ದಾರಲ್ಲ ಮೇನ್ ದೇವರು ಎರಡು ಇದ್ದಾವೆ. ಒಂದು ಚಿಕ್ಕ ದೇವರು, ಒಂದು ದೊಡ್ಡ ದೇವ್ರು ಅಂತಾರೆ. ಸೊ ಇಲ್ಲಿ ಮೇಲೆ ಯಾರೂ ಏರಂಗಿಲ್ಲ. ಇಲ್ಲೆಲ್ಲ ಹೆಣ್ಮಕ್ಳು ಕೆಳಗೆ ಇರ್ತಾರೆ, ಗಂಡು ಮಕ್ಳು ಅಷ್ಟೇ ಮೇಲೆ ಹೋಗಿ ನಮಸ್ಕಾರ ಮಾಡಿಸಿ ಕಾಯೆಲ್ಲ ಮೇಲೆ ಒಡ್ಸ್ಕೊಂಬರ್ತಾರೆ. ಸೊ ಇಲ್ಲಿ ಇಷ್ಟು ಜನ ಏನು ಕೂತಾರಲ್ಲ ಇವರು ಇಷ್ಟ ನಾವು ಇಲ್ಲಿ ಬಂದವರು. ಸೊ ಇದು ಇಲ್ಲಿ ಫಸ್ಟಿಗೆ ನಾವು ಕಾಣೋದು ಇದು ಸಣ್ಣ ದೇವರು, ಆ ಕಡೆ ಇರೋದು ದೊಡ್ಡ ದೇವರು. ಇಲ್ಲ, ಇದು ದೊಡ್ಡ ದೇವರು, ಅದು ಸಣ್ಣ ದೇವರು. ಸೊ ಹಿಂಗೆ ಇಲ್ಲಿ 2 ದೇವ್ರುಗಳಿದ್ದಾರೆ. ನಾನು ಈಗ ಹತ್ತಿರ ಹೋಗಿ ಅಲ್ಲಿಂದ ನಮಸ್ಕಾರ ಮಾಡ್ಕೊಂಬರೋದು ತೋರಿಸ್ತೀನಿ. ಸೊ ಇವಾಗ ಜವಳ ತೆಗಿಯೋಕ್ಕೆಲ್ಲ ರೆಡಿ ಮಾಡಕತ್ತಿದ್ರು. ಸೊ ಅದೇ ಅವರು ಜವಳ ತೆಗಿಯೋರು ಭಾಳ ಬ್ಯುಸಿ ಇದ್ದರು. ಭಾಳ ಜವಳ ಕಾರ್ಯಕ್ರಮಗಳಿದ್ವು ಇವತ್ತು. ಈ ಕಡೆ ಎಲ್ಲ ಕೂತಾರ ನೋಡ್ರಿ, ಆ ಸೈಡೆಲ್ಲ ಕೂತವರು ಅವ್ರದ್ದು 2-3 ಜವಳ ಕಾರ್ಯಕ್ರಮ ಇಲ್ಲೇ ನಮ್ಮ ಎದುರಾಗೇನೆ ಆದವು. ಸೊ ಅದಕ್ಕಿಂತ ಮುಂಚೆನೇ ಎಷ್ಟಾಗಿ ಗೊತ್ತಿಲ್ಲ. ಸೊ ಇದು ನಮ್ಮ ತಮ್ಮ ಇಲ್ಲಿ ನಿಂತಾನಲ್ಲ ಮಾಸ್ಕ್ ಹಾಕೊಂಡು, ನಮ್ಮ ತಮ್ಮ. ಸೊ ಅಲ್ಲಿ ನಾವು ಕೇಳತ್ತಿದ್ವಿ ಅವ್ರು ಕಟ್ ಮಾಡೋರು ಎಲ್ಲಿ ಇರ್ತಾರೆ, ಯಾವಾಗ ಬರ್ತಾರೆ ಅಂಥೇಳಿ. ಅವರು ಹೇಳಕತ್ತಿದ್ರು. ಅಲ್ಲೊಂದು 3-4 ಜನ ಇದ್ದಾರೆ ಟೋಟಲ್. ಅವ್ರನ್ನಾಗ ಒಬ್ಬರನ್ನ ಕರ್ಸಕತ್ತಿದ್ರು ಅವರು. ಸೊ ಇವ್ನು ನಮ್ಮ ತಮ್ಮ, ಅವ್ರು ನಮ್ಮ ಚಿಕ್ಕಪ್ಪ, ಅವ್ರು ನಮ್ಮ ದೊಡ್ಡಪ್ಪ, ಕಾಕ ಬಾಬಾ ಅಂತೀವಿ ನಾವು. ಇವ್ರು ನಮ್ಮ ಅತ್ತಿ, ಗ್ರೀನ್ ಸೀರೆ ಅವರು. ಸೊ ಫೈನಲಿ ಅವ್ರು ಬಂದರು. ಇವರು ಜವಳ ತೆಗಿಯೋರು ಅಂತಾರೆ. ಅವ್ರು ಏನು ಹೇಳ್ತಾರೆ ಅದನ್ನೆಲ್ಲ ಮಾಡಕತ್ತಿದ್ರು. ಸೊ ನೀಟಾಗಿ ಕೂಡಿಸ್ಕೊಂಡು. ಸೊ ನೋಡ್ರಿ ಅವನು ಇವಾಗ ಸುಮ್ಮನೆ ಆಡಕತ್ತಿದ್ದ. ಸೊ ಒಮ್ಮೆಲೆ ಇವಾಗ ಜೋಳ ಏನು ಕಟ್ ಮಾಡಕತ್ರಲ್ಲ ಅವಾಗ ಭಾಳ ಇದು ಮಾಡ್ದ ಅವನು. ಸೊ ಫೈನಲ್ ಫ್ರೆಂಡ್ಸ್ ನೀವು ನೋಡ್ಬೋದು, ಅವರು ಅತಿ ಭಾಳ ಸ್ಪೀಡಾಗಿ ತೆಗೆದ್ರು ಅವನಿಗೆ. ಸೊ ಅವ್ನು ಭಾಳ ಅಳಕತ್ತಿದ್ದ. ಸೊ ಸಣ್ಣವ್ರು ಹುಡುಗರು ಹಂಗೆ ಅಲ್ಲ. ಅವನಿಗೀಗ 1 ವರ್ಷ 3 ತಿಂಗಳು. ಸೊ ಇದೆಲ್ಲ ಆದಮೇಲೆ ಅವ್ರನ್ನ ಒಂದು ಸತಿ ಬಟ್ಟೆ ಎಲ್ಲ ಚೇಂಜ್ ಮಾಡಿಸಿ ಅವ್ನ ಮುಖ ತೊಳೆಸಿ ಅದನ್ನೆಲ್ಲ ಕೂದಲು ತೆಗ್ದಿರ್ತಾರಲ್ಲ ಅವನ್ನೆಲ್ಲ ಒಂದು ಕಡೆ ಬಿಟ್ಟು ಬರ್ತಾರೆ. ಸೊ ಅದಕ್ಕಿಂತ ಮುಂಚೆ ಇಲ್ಲೆಲ್ಲ ಬಟ್ಟೆ ಮಾಡಕತ್ತಿದ್ರು ಎಲ್ಲರಿಗೂ. ಸೊ ಈಗ ಅವ್ರು ಉಟ್ಕೊಂಡಿದ್ದ ಸೀರೆನೂ ಅದೇ ಥರ ಅದ ನೋಡ್ರಿ. ಅವ್ರು ಉಟ್ಕೊಂಡು ಕೂತಾರಲ್ಲ ಅದೂ ಸೀರೆ ಅದೇ ಥರ ಅದ. ಸೊ ಅಂಥದ್ದೇ ಗ್ರೀನ್ ಕಲರ್ನಾಗ ಅವ್ರು ತೊಗೊಂಡಾರ. ಅವ್ರೇನೋ ಉಟ್ಕೊಂಡಾಗ ಚಲೋ ಕಾಣಿಸ್ತಂತ, ಸೊ ಹಂಗಾಗಿ ತೊಗೊಂಡಿದ್ರು ಅವರು. ಸೊ ಇದೆಲ್ಲ ಇಲ್ಲೆಲ್ಲ ನೋಡ್ರಿ. ಸೊ ಸ್ವಲ್ಪ ಬಟ್ಟೆ ಜೋಡಿಸ್ಕೊಳಕ್ಕೆ ಲೇಟ್ ಆಗಕತ್ತಿತ್ತು, ಕಾಯಕತ್ತಿದ್ರು ಎಲ್ಲರೂ. ಸೊ ಇದನ್ನು ಯಾರು ಮಾಡೋದು ಅಂಥೇಳಿ.
ಸೊ ಆ ಕಡೆ ನಿಂತಾರಲ್ಲ ಅವರು ಇವ್ರು ನಮ್ಮ ಅತ್ತಿಗೆ ತಮ್ಮ ಅಂತ ಸಂತೋಷ್ ಅಂತ. ನಮ್ಮೂರಲ್ಲೇ ಇರ್ತಾರೆ. ಇವ್ರದ್ದು ನಾನು ಹೇಳಿದ್ನಲ್ಲ, ಇದು ನನ್ನ ಗಂಡನ ಮನೆ ಆದರೆ ಅದು ಅವ್ರ ತವ್ರ ಮನೆ. ನಮ್ಮಣ್ಣ ಇವರೆಲ್ಲ ಬೆಂಗಳೂರಿನಾಗ ಇರ್ತಾರೆ. ಸೊ ನಾನು ಬೆಂಗಳೂರಿಗೆ ಒಂದು ಸತಿ ಹೋದಾಗ ಅಲ್ಲಿಂದ ತೋರಿಸ್ತೀನಿ. ನಮ್ಮಣ್ಣ ತಮ್ಮ ತಂಗಿ ಎಲ್ಲರೂ ಅಲ್ಲೇ ಇರ್ತಾರೆ. ಸೊ ಇವನು ಇವಾಗ ಅವನಿಗೆ ಹೊಸ ಜಾಬಿಂದ ಅವನಿವಾಗ ಮಹಾರಾಷ್ಟ್ರಕ್ಕೆ ಜಾಯ್ನ್ ಆಗಕತ್ತಾನ. ಸೊ ಜಾಯಿನ್ ಆದ್ರಿಂದ ನಾವೆಲ್ಲಿ ಹೋಗ್ತಾನೆ ಗೊತ್ತಿಲ್ಲ, ಇನ್ನೂ ಮನೆಯೆಲ್ಲ ಮಾಡ್ಬೇಕು ಅವನು. ಸೊ ಅಲ್ಲೂ ಹೋದಾಗ ಒಂದು ಸತಿ ನಿಮ್ಗೆ ಶೇರ್ ಮಾಡ್ತೀನಿ. ನನ್ನ ಮಗಳು, ನನ್ನ ಮಗ. ಸೊ ನೋಡಿರಿ ಫ್ರೆಂಡ್ಸ್, ಫೈನಲಿ ಅವರಿಗೆ ಸೀರೆ ಎಲ್ಲ ಅದು ಚೇಂಜ್ ಮಾಡಿದ್ರು ಅವರು. ಸೊ ಇಲ್ಲೇ ಸ್ವಲ್ಪ ಸೈಡಿಗೆಲ್ಲ ಹಿಂಗೆ ಇಟ್ಕೊಂಡು ಚೇಂಜ್ ಮಾಡಿದರು. ಇದು ಒಂದೇ ಸೀರೆ ಅವ್ರು ಚೇಂಜ್ ಮಾಡೋದು. ಆಮೇಲೆ ಏನು ಕೊಡ್ತಾರಲ್ಲ ಅದನ್ನೆಲ್ಲ ಕೈನಾಗೆ ಇಸ್ಕೊತಾರೆ ಅವರು. ಸೊ ನಾನು ದೀಪಾವಳಿಗೆ ಪರ್ಚೇಸ್ ಮಾಡಿದ ಸೀರೆಗಳಲ್ಲಿ ಒಂದು ಸೀರೆ ನಾನು ವೇರ್ ಮಾಡೀನಲ್ಲ, ಇದೊಂದು. ಸೊ ಇನ್ನೊಂದು ಇವ್ರಿಗೆ ಮಾಡಿದ್ದು ನಾನು ವೈಟ್ ಸೀರೆಯಲ್ಲಿತ್ತಲ್ಲ ಅದನ್ನು. ವೈಟು ಪ್ಲಸ್ ಅದರಲ್ಲಿ ಗೋಲ್ಡನ್ ಝರಿಯಿಂದ ಡಿಸೈನ್ಸ್ ಬಂದಿತ್ತಲ್ಲ ಆ ಸೀರೆ. ಸೊ ಫ್ರೆಂಡ್ಸ್, ಇದೇನು ಅವ್ರೇನು ಸೀರೆ ವೇರ್ ಮಾಡಕತ್ತಾರಲ್ಲ, ನಾನು ಬಿಚ್ಚಾಕತ್ತೀನಲ್ಲ, ಸೊ ಇದೇ ಸೀರೆ. ಅದು ನಾನು ತೊಗೊಂಬಂದಿದ್ದೆ. ಸೇಮ್ ಅದು ನಂದು ನಾವು ವೇರ್ ಮಾಡಿದ್ದು ಅದು ಸೇಮ್ ಅನ್ನಿಸ್ತದ ಸ್ವಲ್ಪ ಕಲರ್. ಅದು ಸ್ವಲ್ಪ ಇದು ಆಫ್ ವೈಟು, ಅದು ವೈಟು ಕ್ರೀಮಿಶು ಚೆನ್ನಾಗಿತ್ತು. ಸೊ ಇನ್ನೆಲ್ಲ ಸೀರೆ ನಾವು ಸುಮ್ಮನೆ ಕೈ ಮೇಲೆ ಕೊಟ್ಟು ತೆಗಿಯಕತ್ತಿದ್ವಿ. ಸೊ ಇವ್ನು ಭಾಳ ಆಳಕತ್ತಿದ್ದ, ಇವನಿಗೆ ಕಳಿಸ್ಬಿಟ್ಟಿದ್ರು ಆ ಕಡೆ. ಭಾಳ ಅಂದರೆ ಭಾಳ ಆಳಕತ್ತಿದ್ದ. ಸೊ ಸದ್ಯಕ್ಕೆ ಮಗನೂ ಬೇಕಾಗಿದ್ದ ಅವ್ರಿಗೀಗ ಅಲ್ಲಿ. ಸೊ ಬಟ್ಟೆ ಮಾಡೋರು ಇದು ಮಾಡೋರು ಅದನ್ನು ಅವನಿಗೆ ಕರ್ಕೊಂಡ್ರು. ಸೊ ನಾನು ಅವನಿಗೆ ಒಂದು ಸಣ್ಣ ರಿಂಗ್ ಗಿಫ್ಟ್ ಮಾಡಿದ್ದೆ ಫ್ರೆಂಡ್ಸ್, ನನ್ನ ಅಣ್ಣನ ಮಗನಿಗೆ. ಸೊ ಆಮೇಲೆ ಈ ಥರ ರಿಲೇಟಿವ್ಸ್ನು ಭಾಳಷ್ಟು ಜನ ಅವ್ರಿಗೆ ಬಟ್ಟೆಗಳನ್ನು ಮಾಡಿದರೆ ತಯಾರಿ ಮಾಡೋದಂತೀವಿ ನಮ್ಮ ಕಡೆ. ಸೊ ಬಟ್ಟೆ ಮಾಡೋರು ಬಟ್ಟೆ ಮಾಡ್ತಾರೆ, ದುಡ್ಡು ಮಾಡೋರು ದುಡ್ಡು ಮಾಡ್ತಾರೆ. ಸೊ ಇದೆಲ್ಲ ಕಾಮನ್ನು. ಅವ್ರದ್ದಿದ್ದಾಗ ನಾವು ಮಾಡೋದು, ನಾವಿದ್ದಾಗ ಅವ್ರು ಮಾಡೋದು. ಸೊ ಇದನ್ನೆಲ್ಲ ಆಯರ್ ಬಟ್ಟೆಗಳನ್ನು ಸೊ ಫಂಕ್ಷನ್ ಟೈಮಿಗೆ ನಮ್ಮ ಕಡೆ ಇವು ಭಾಳ ಇದು ಮಾಡ್ತಾರೆ. ಸೊ ಫೈನಲಿ ಇದೆಲ್ಲ ಮುಗೀತು ಇವ್ರದ್ದು. ಇವ್ರದ್ದಾದ್ಮೇಲೆ ನಮ್ಮ ಮಮ್ಮಿ ಪಾಪಾಗೂ ಬಟ್ಟೆ ಮಾಡಿದ್ವಿ. ನಾನು ಹೇಳಿದ್ನಲ್ಲ, ನಾನು ಬಟ್ಟೆ ನಮ್ಮ ಮಮ್ಮಿ ಪಾಪಾಗೆ ತೊಗೊಂಡಿದ್ದೆ. ನಮ್ಮ ಮಮ್ಮಿ ಕಡೆ ರಿಲೇಷನ್ಸ್ ಅವರು ಮಮ್ಮಿ ಪಾಪಾಗೆ ಬಟ್ಟೆ ತಗೊಂಡು ಬಂದಿದ್ದರು. ಸೊ ಅವ್ರದ್ದು ಒಂದು ರೌಂಡ್ ಆಯಿತು. ನೆಕ್ಸ್ಟ್ ಎಲ್ಲರದು. ಸೊ ಆ್ಯಕ್ಚುಲಿ ನಮ್ಮ ಅಣ್ಣಗೆ ಇವೆಲ್ಲ ಸ್ವಲ್ಪ ಭಾಳ ಇರಿಟೇಟ್ ಇದ್ದವು. ಆದರೂ ಅವನು ಭಾಳ ಒಪ್ಪಿಸಿ ಇದು ಮಾಡ್ತೀವಿ. ಯಾಕಂದ್ರೆ ಅವ್ನಿಗೆ ಇಂಥವೆಲ್ಲ ಫಂಕ್ಷನ್ಸ್ ಇಷ್ಟ ಆಗಲ್ಲ. ಬೇಡ ಬೇಡ ಮಾಡೋದೇ ಬೇಡ ಅಂತಾನೆ, ಯಾರಿಗೆ ಹೇಳ್ಬೇಡ್ರಿ ಅಂತಾನೆ. ಸೊ ಅಂದ್ರೂ ಇರ್ಲಪ್ಪ ಅಂಥೇಳಿ ನಮ್ಮ ಮಮ್ಮಿ ಹೇಳಿ ಹೇಳಿ ಅವನ್ನ ಕನ್ವಿನ್ಸ್ ಮಾಡಿರ್ತಾರೆ. ಸೊ ಇವೆಲ್ಲನೂ ಈ ಥರರು ಏನು ಗೆಸ್ಟ್ ಇದ್ರಲ್ಲ ಅವರೆಲ್ಲರೂ ಬಟ್ಟೆ ಮಾಡಕತ್ತಿದ್ರು. ಅವನ್ನೆಲ್ಲ ನಾನು ಅವ್ರ ಕೈಯಾಗ ಒಪ್ಸಕತ್ತಿದ್ದೆ. ಸೊ ಯಾರ್ಯಾರು ಏನೇನು ಮಾಡ್ಯಾರಂತ.
ಸೊ ಅವ್ರದ್ದೆಲ್ಲ ಬಟ್ಟೆ ಮಾಡೋದು ಮುಗೀತಲ್ಲ, ಅವರು ದೇವ್ರ ಕಡೆ ನಮಸ್ಕಾರ ಮಾಡ್ಕೊಲಿಕ್ಕೆ ಹೊಂಟಿದ್ರು. ಸೊ ಇಲ್ಲೊಬ್ರು ಇದ್ದಾರೆ, ಇವ್ರು ನಮ್ಮ ಅಣ್ಣ ಸತೀಶ್ ಅಣ್ಣ ಅಂತೀವಿ ನಾವು. ಇಲ್ಲಿ ಓಡಾಡಕತ್ತಾರೆ, ಅವಾಗೆ ಪಾಪಗೆ ಎತ್ಕೊಂಡಿದ್ರಲ್ಲ ಅವರು. ಸೊ ಅವ್ರನ್ನೆಲ್ಲ ಕರೆಯಕತ್ತಿದ್ದೆ ನಾನು ಬಟ್ಟೆ ಮಾಡೋಕೆ. ಇವ್ರು ನಮ್ಮ ಅತ್ತಿ ಮತ್ತು ಆ ಕಡೆ ಇರೋರು ನಮ್ಮ ಮಾಮ. ಸೊ ಅವ್ರು ಸೇರಿಸಿ ಬಟ್ಟೆ ಮಾಡಕತ್ತಿದ್ರು. ಫೈನಲಿ ಇದು ನಮ್ಮ ಪಾಪಾಗೂ ನಮ್ಮ ಮಮ್ಮಿಂದು ಆದಮೇಲೆ ನಾವೆಲ್ಲ ಮುಗಿಸ್ಕೊಂಡು ಕೆಳಗೆ ಹೋದ್ವಿ. ಕೆಳಗೆ ಹೋಗಿತ್ತು ಮುಂಚೆ ಏನು ಅದು ಹೇರ್ಸ್ ಜವಳ ಏನು ತೆಗೆದಿರ್ತಾರಲ್ಲ, ಅವು ಜವಳನೆಲ್ಲ ಕಟ್ಕೊಂಡು ಹೋಗಿ ಅಲ್ಲೊಂದು ಬಾವಿ ಅದ. ಸೊ ಪಾಪನ ಬಟ್ಟೆನಾಗ ಹಾಕಿ ಅಲ್ಲಿ ಒಯ್ದು ಬಿಟ್ಟು ಬರ್ತಾರೆ ಅದನ್ನು. ಅಲ್ಲೊಂದು ಭಾಳ ಬಾವಿ ಅದ. ಸೊ ನನ್ನ ಜವಳು, ನಮ್ಮ ಅಣ್ಣಂದು, ನಮ್ಮ ತಮ್ಮ ತಂಗಿದು, ಆಮೇಲೆ ನಮ್ಮ ಅಣ್ಣನ ಮಗಂದು, ಈಗ ಎಲ್ಲರದು ಜವಳ ಅಲ್ಲೇ ಹೋಗಿ ಸೇರಿದ್ವು. ಅಲ್ಲೊಂದು ದೊಡ್ಡ ಬಾವಿ ಅದ. ಭಾಳ ಜನ ಇಲ್ಲೇನು ತೆಗೆಸ್ತಾರಲ್ಲ ಎಲ್ಲನೂ ಅಲ್ಲೇ ಒಯ್ದು ಹಾಕ್ತಾರೆ. ಸೊ ಇದು ಭಾಳ ವರ್ಷದಿಂದ ನಾವು ನೋಡ್ಕೋತ ಬಂದೀವಿ. ಸೊ ಈ ಕಡೆನೂ ಭಾಳಷ್ಟು ಜವಳ ಕಾರ್ಯಕ್ರಮಗಳು ಆಗ್ಲಿಕತ್ತಿದ್ವು, ನೀವು ನೋಡ್ಬೋದು. ಈ ಕಡೆನೂ ಜನ ಭಾಳ ಸೇರಿದ್ರು. ಇದು ಬೇರೆಯವ್ರದ್ದು, ಆ ಕಡೆದೇ ಇರೋದಿಲ್ಲ. ಆಮೇಲೆ ಇಡೀ ದಿನ ಇಲ್ಲಿ ಭಾಳ ರಶ್ ಇತ್ತು. ಇಡೀ ದಿನ ಕೆಲವೊಬ್ರು ಮನೆಯಲ್ಲಿಂದ ಎಲ್ಲ ಅಡುಗೆ ಮಾಡ್ಕೊಂಡು ಬಂದು ಇಲ್ಲೆಲ್ಲ ಒಪ್ಸಿ ಜವಳ ತೆಕ್ಕೊಂಡು ಹೋಗ್ಬಿಡ್ತಾರೆ. ಕೆಲವೊಬ್ರು ಇಲ್ಲೇ ಬಂದು ಮಾಡ್ಕೊಂಡ್ರಿಂದ ಲೇಟ್ ಆಗುತ್ತೆ. ಸೊ ಹೀಗೆ ಕೆಲವೊಂದು ಮಾಡಕತ್ತಿದ್ರು ಈ ಕಡೆ. ಫ್ರೆಂಡ್ಸ್ ಎಲ್ಲರದ್ದು ಇವಾಗ ಬಟ್ಟೆ ಮಾಡೋದು ಎಲ್ಲ ಮುಗಿತು. ಎಲ್ಲರೂ ನಮಸ್ಕಾರ ಮಾಡಿಕೊಂಡು ಇನ್ನೊಂದು ಸತಿ ಕುತ್ಕೊಂಡು ಕೆಳಗೆ ಹೋಗ್ತಾರೆ. ಇಲ್ಲೆಲ್ಲರೂ ಕಾಯಿ ಹೊಡಿಸ್ಬೇಕಾದ್ರೆ ಎರಡೆರಡು ಕಾಯಿ ಹೊಡಿಸ್ತಾರೆ. ಒಂದು ಕಡೆ ಎರಡು, ಒಂದು ಕಡೆ ಎರಡು, ಟೋಟಲ್ 4 ಕಾಯಿ ಹೊಡಿಸ್ತಾರೆ ಇಲ್ಲಿ. ಗೊತ್ತಿಲ್ಲ, ಜೋಡಿ ದೇವರು ಅಂಥೇಳಿ ಮತ್ತು ಜೋಡಿ ಕಾಯಿನೇ ಹೊಡಿಸ್ತಾರೆ ಇಲ್ಲಿ. ಹಂಗಾಗಿ ಸಿಂಗಲ್ ಯಾರು ಹೊಡಿಸಲ್ಲ. ಸ್ವೀಟ್ ತಂದಿದ್ದೆಲ್ಲ ನಾವು ಸ್ವೀಟ್ ಸೊ ಇದು ಫ್ರೆಂಡ್ಸ್ ನಿಮ್ಗೆ ತೋರ್ಸಕತ್ತೀನಿಲ್ಲ. ಇಲ್ಲಿ ಗರ್ಭಗುಡಿದ ಮೇಲೆ ಯಾರೂ ಹೋಗಲ್ಲ ಅಂತ ಹೇಳಿದ್ರಲ್ಲ, ಎಲ್ಲ ಹೆಣ್ಮಕ್ಳು ತಳಗೆ ನಿಂದಿರ್ತಾರಲ್ಲ. ಸೊ ಇಲ್ಲಿ ನೋಡ್ರಿ, ನಾವು ಇಲ್ಲೇ ಏನಿದ್ರು ಇಲ್ಲಿ ಸೈಡಲ್ಲಿ ನಿಂತ್ಕೊಂಡು ಇಲ್ಲೇ ನಮಸ್ಕಾರ ಮಾಡಿಕೊಂಡು ಇಲ್ಲಿಂದ ಕಾಯಿ ಕೊಟ್ಟು ಇಲ್ಲಿಂದ ನಾವು ಪ್ರಸಾದ ತೊಗೊಂಡು ಬರ್ಬೇಕು ಇಲ್ಲಿಂದನೇ. ಸೊ ಅಲ್ಲೆಲ್ಲ ಗಂಡು ಮಕ್ಳು ಅಷ್ಟೇ ಮೇಲೆ ಹೋಗ್ತಾರೆ. ಸೊ ಹಂಗಾಗಿ ನಾವು ನಮಸ್ಕಾರ ಮಾಡ್ಕೊಂಡು ಏನಾದರೂ ಕೊಡೋದು ಇಸ್ಕೊಳ್ಳೋದಿದ್ರೆ ಇಲ್ಲಿಂದನೇ ನಾವು ತೊಗೊಳೋದು ಕೊಡೋದು. ಹೀಗಾಗಿ ಇಲ್ಲಿ ಯಾರೂ ಹೋಗೋಂಗಿಲ್ಲ. ಮೇಲೆ ನೋಡ್ಬೋದು ನಿಮ್ಮ ಮೇಲೆ ಬರೀ ಗಂಡು ಮಕ್ಳು ಅಷ್ಟೇ ಇದ್ದಾರಲ್ಲಿ. ಸೊ ಏನೋ ಭಾಳ ಹಳೆ ಪರಂಪರೆ, ಎಲ್ಲರೂ ಅದನ್ನೇ ಪಾಲಿಸ್ಕೊಂಬಂದಾರೆ. ಸೊ ಇಲ್ಲಿಂದೇ ಕಾಯಿ ಹೊಡಿಸಿ ನಾವು ಇಲ್ಲಿಂದನೇ ಕಾಯಿನ ನೀರಾಗಲಿ, ಪ್ರಸಾದ ಆಗಲಿ, ಹೂವು ಆಗಲಿ ಏನಾದ್ರೂ ನಾವು ಇಲ್ಲಿಂದನೇ ಇಸ್ಕೊಂಡ್ಬಿಡ್ತೀವಿ. ಸೊ ಮಕ್ಕಳನ್ನ ನಾವು ಕಳಿಸಿ ನಾವು ಹೊಡ್ಸ್ಕೊಂಡು ಬಂದಿರ್ತೀವಿ. ಫೈನಲಿ ನಾವೀಗೆಲ್ಲರೂ ಕೆಳಗೆ ಹೊಂಟೀವಿ. ಎಲ್ಲ ಮುಗಿತು ನಮ್ಮದು. ನೋಡ್ಬೋದು ಎಷ್ಟು ಕೆಳಗದ ಅಂತದು, ಉದ್ದಾಗಿ ಫುಲ್ ಕೆಳಗದ ನೋಡೋಕೆ. ವಯಸ್ಸಾದವ್ರಿಗೆ ಅಂತ ಹೇಳಿ ಭಾಳ ಅಂದರೆ ಭಾಳ ಕೆಳಗದ ಕಳಿಸಿದ್ದು. ಭಾಳ ಸ್ಟೆಪ್ಸ್ ಅಂತೂ ಭಾಳ ಅದ. ಒಂದು 60 ಇರ್ಬೋದು ಅನ್ಕೋತೀನಿ, 60ರಿಂದ 70 ಸ್ಟೆಪ್ಸ್ ಇರ್ಬೋದಿಲ್ಲ. ಸೊ ಅಷ್ಟೊಂದು ಸ್ಟೆಪ್ಸ್ ಇರೋದಿಲ್ಲ. ಸೊ ಈ ಕಡೆ ಸೈಡಲ್ಲೆಲ್ಲ ರೂಮ್ ಸಿಗದೆ ಇರೋಲ್ಲ. ಸೈಡಾಗಿ ನೋಡ್ರಿ, ಈ ಕಡೆ ಎಲ್ಲ ಅಲ್ಲಿಗೆ ಅಡುಗೆ ಮಾಡಿಕೊಂಡು
ಇದು ಮಾಡಕತ್ತಿದ್ರು, ಗಿಡದ ಕೆಳಗೂ ಇದ್ದರು. ಸೊ ಭಾಳ ರಶ್ ಇತ್ತು ಆ ದಿವಸ. ಸೊ ಇದು ಒಂದು ಸೀಸನ್ ಅನಿಸ್ತದೆ ನನಗೆ. ಸೊ ಇದ್ರನ್ನ ಹಾಗಾಗಿ ಭಾಳ ಅಂದ್ರೆ ಭಾಳ ರಶ್. ಎಲ್ಲಿ ನೋಡ್ತೀರಿ ಅಲ್ಲೆಲ್ಲನೂ ಅಡುಗೆ ಮಾಡ್ತಾ ಜನ ಮತ್ತು ಇದನ್ನು ಮಾಡ್ಕೊತಾಯಿದ್ರು. ಸೊ ಓಕೆ ಫ್ರೆಂಡ್ಸ್, ಮತ್ತೆ ಮುಂದಿನ ಬ್ಲಾಗ್ ಭೇಟಿ ಆಗ್ತೀನಿ. ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್ ಆ್ಯಂಡ್ ವಾಚ್ ಮಾಡಿ ಫ್ರೆಂಡ್ಸ್. ಬಾಯ್.